ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವತ್ತು ಚರ್ಚೆ ಮಾಡೋದಕ್ಕೆ ಹೊರಟಿರುವಂತಹ ವಿಷಯ ಏನು ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ನಮ್ಮ ಕರ್ನಾಟಕ ರಾಜ್ಯದ ಚಿತ್ರಣ ಯಾವ ರೀತಿ ಇದೆ ಅಂತ ತಾವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಬಿಜೆಪಿ 17, ಜೆಡಿಎಸ್ 2 ಜೊತೆಗೆ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಈ ಒಂದು 3 ಪಕ್ಷಗಳ ಗೆಲುವಿನಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಥವಾ ನಷ್ಟ ಆಗುತ್ತೆ, ಪಕ್ಷಗಳಿಗೆ, ಈ 3 ಪಕ್ಷಗಳಿಗೆ, 2 ರಾಷ್ಟ್ರೀಯ ಪಕ್ಷ ಮತ್ತು 1 ಪ್ರಾದೇಶಿಕ ಪಕ್ಷ, ಇವುಗಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮೈತ್ರಿ ಮಾಡ್ಕೊಂಡಿರೋ ಕಾರಣದಿಂದಾಗಿ ಜೆಡಿಎಸ್ ಏನಾದ್ರು ತಪ್ಪು ಮಾಡ್ತಾ, ಅಥವಾ ಈ ಬರುವಂತಹ 2 ಸೀಟು ಹಿಂದಿನ ಬಾರಿ ಕಂಪೇರ್ ಮಾಡಿದ್ರೆ ಬಾರಿ 1 ಸೀಟ್ ಜಾಸ್ತಿ ಗೆದ್ದಿದೆ, ಹೀಗಾಗಿ ಲಾಭದಲ್ಲಿ ಇದೆಯಾ ಜೆಡಿಎಸ್? ಸರ್ ಏನ್ ಹೇಳ್ತಾರೆ, ಕಂಪ್ಲೀಟ್ ಆಗಿ ಚಿತ್ರ ನಾನು ಹೇಳತ್ತೆ, ನೋಡೋಣ. ಸರ್ ನಮಸ್ತೆ ಸರ್. ಕೊನೆ ಬಾರಿಗೆ ನೋಡಿದ್ರೆ ಈ ಬಾರಿ ಜೆಡಿಎಸ್ 2 ಕ್ಷೇತ್ರ ಅಂದ್ರೆ 1 ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಗೆಲುವನ್ನ ಸಾಧಿಸಿಕೊಂಡಿದೆ. ಫಸ್ಟ್ ಜೆಡಿಎಸ್ ಬಗ್ಗೆನೇ ಮಾತಾಡೋಣ. ಯಾಕೆಂದ್ರೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ತಪ್ಪು ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರು ಕೂಡ ಹೇಳ್ತಾ ಇದ್ರು, ಜನಸಾಮಾನ್ಯರು ಕೂಡ ಹೇಳ್ತಾ ಇದ್ರು. ನಿಮಗೇನ್ ಅನ್ಸುತ್ತೆ? ಇಲ್ಲ, ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಜನತಾದಳ ಸೆಕ್ಯುಲರ್ ಅಲ್ವಾ? ಎಸ್ ಅಂತಂದ್ರೆ ಸೆಕ್ಯುಲರ್ಗೆ ಅಂದ್ರೆ ಸಂವಿಧಾನದಲ್ಲಿ ಸೆಕ್ಯುಲರ್ ಇರೋದೇ ತಪ್ಪು ಅಂತ ಹೇಳುವಂತಹ ಏನಂತಾರೆ ನೀವು ಪ್ರಿಯಂಬಲ್ ನಲ್ಲಿ ಅದನ್ನ ಸೆಕ್ಯುಲರ್ ಅನ್ನ ಅಮೆಂಡ್ ಮಾಡಿ ತಗೊಂಡು ಬಂದಿದ್ದಾರೆ ಅಂತ ವಿರೋಧ ಮಾಡ್ತಿರತಕ್ಕಂತ ಬಿಜೆಪಿ ಪಕ್ಷದ ಜೊತೆಗೇನೆ ಸೇರ್ಕೊಂಡವರು ಅಂತ ಕಾಂಗ್ರೆಸ್ನವ್ರದ್ದು ಮೊದಲಿಂದ್ರಾನೇ ಆರೋಪ. ಆದ್ರೆ ಹೆಂಗಪ್ಪ ಅಂತಂತಂದ್ರೆ ಲಾಭ ಎಲ್ಲದಿರುತ್ತೋ ಅಲ್ಲಿ ಅದು ಮನುಷ್ಯನ ಸಹಜ ಬುದ್ಧಿ, ಅದರಲ್ಲೂ ರಾಜಕೀಯ ವ್ಯಕ್ತಿ ಅಂದ್ರೆ ಅದು ಎಲ್ಲ ಸಿಂಪಲ್ ಮೇಡಮ್. ಅದೇ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಇವಾಗ ಲಾಭ ಎಲ್ಲಿ ಕಾಣ್ತಾ ಐತೆ ಅಲ್ವಾ? ಬಿಜೆಪಿ ಜೊತೆಗೆ ಲಾಭ ಕಾಣ್ತಾ ಇದೆ. ಆಮೇಲೆ ಅದು ಕೂಡ ಅವ್ರ ತಲೆಯಲ್ಲಿ ಏನಿತ್ತಪ್ಪ ಅಂತಂದ್ರೆ, ಈ ಬಾರಿ 400 ಪಾರ್ ಅಂತ ಇತ್ತಲ್ಲ, ಆ 400 ಪಾರ್ ಆಗೇ ಬಿಡುತ್ತೆ ಅಂತ ಹೇಳಿ ಅವ್ರ ತಲೆಯಲ್ಲಿ. ಅಂತಂದ್ರೆ ಆಲ್ಮೋಸ್ಟ್ ಆಲ್ ನೋಡಿ, JDS ಸಿಕ್ಕಾಪಟ್ಟೆ ಅಂದ್ರೆ ಅವರ ಒಂದು ಜನರ ವಿರುದ್ಧ ಸಿಕ್ಕಾಪಟ್ಟೆ ಕೇಸ್ಗಳಿವೆ, ಹೌದಾ? ಕರಪ್ಷನ್ ಕೇಸಸ್ ಇವೆ. ಮತ್ತೆ ED CBI ದಾಳಿಗಳಾಗಬಾರ್ದು, ಆದ್ರೆ ಒಂದ್ ಸ್ವಲ್ಪ ಅಲ್ಲಿ ಉಲ್ಟಾ ಆಗ್ಬಿಡ್ತು. ಯಾವ ರೀತಿ ಉಲ್ಟಾ ಆಯ್ತಪ್ಪ ಅಂತಂತಂದ್ರೆ, ವಾಪಸ್ಸು ಏನಂತೀರ ನೀವು, 240 ಸೀಟ್ಗಳು ಇವ್ರಿಗೆ ಬಂದ್ವು. ಯಾರಿಗೆ? ಬಿಜೆಪಿ ಅವ್ರಿಗೆ ಬಂದ್ವು. ಸೊ ಆ ಕ್ಯಾಲ್ಕುಲೇಷನ್ ಫುಲ್ ಅಂಡ್ ಫುಲ್ಲು ತಳಬುಡ ಆಗ್ಬಿಡ್ತು. ಪೂರ ಅದು ಏನಂತೀರ ನೀವು, ಮುರಿದ ಆಗ್ಬಿಡ್ತು. ಸೊ ಅದಕ್ಕೇನೆ ಇವಾಗ ಅವ್ರು NDA ಜೊತೆನೇ ಇದ್ದಾರೆ, ಗೌರ್ಮೆಂಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ, ಎಲ್ಲ ಓಕೆ. ಬಟ್ ಇದರಲ್ಲಿ JDSದು ಅಷ್ಟೊಂದು ಪಾತ್ರ ಆಗಲ್ಲ. JDSನಲ್ಲಿ ಐ ಹೋಪ್ ಸೊ ಇವರು ಏನಂತೀರ ನೀವು, ನಮ್ಮ ಎಕ್ಸ್ ಸಿ ಎಂ ಇರೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಒಂದು ಮಂತ್ರಿಮಂಡಲದಲ್ಲಿ ಒಂದು ಯಾವುದಾದ್ರು ಸ್ಥಾನ ಕೊಡಬಹುದೇನೋ. ಅದು ಸರ್ಕಾರ ರಚನೆ ಆದ್ರೆ ಆಲ್ಮೋಸ್ಟ್ ಆಲ್ ಆಗೋ ನಿಟ್ಟಿನಲ್ಲಿ ಐತೆ. ಏನಕ್ಕಂತಂದ್ರೆ ನಿತೀಶ್ ಕುಮಾರ್ ಅವರು ಕೂಡ ಮತ್ತು ಚಂದ್ರಬಾಬು ನಾಯ್ಡು ಅವರು ಕೂಡ ಓಪನ್ ಆಗಿ ಹೇಳ್ತಿದ್ದಾರೆ, ಇಲ್ಲ ವಿ ಆರ್ ಗೋಯಿಂಗ್ ವಿತ್ NDA ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಮೀಟಿಂಗು. ಆಮೇಲೆ ಇನ್ನೊಂದು ಚಿತ್ರಣ ಬಂದಿದ್ರಿ, ಏನಂತೀರ ನೀವು, ತೇಜಸ್ವಿ ಯಾದವ್ ಅವರು ಮತ್ತೆ ನಿತೀಶ್ ಕುಮಾರ್ ಅವರು ಒಂದೇ ಫ್ಲೈಟ್ ಹಿಡ್ಕೊಂಡು ಬೇರೆ ಬೇರೆ ಪಕ್ಷದ ಮೀಟಿಂಗ್ ಹೋಗ್ತವ್ರೆ. ಸೊ ಅದೇ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಕಾಂಗ್ರೆಸ್ಸು ಕಳೆದ ಬಾರಿ